ನಾನು ಹೋಗಿದ್ದೀನಿ ನೋಡಿ ಇದಾದ್ರು ನೋಡಿದ್ದೀನಿ ಹೋದ್ರು ಹೊಡೆದಿದ್ರು 2 ಸೈಡ್ ಇವೆಲ್ಲ ಕಟ್ ತಗೊಂಡಿದ್ದೆ. ಯಾರು ಹೊಡೆದ ನಿಮಗೆ? ಟೋನಿ ಟೋನಿ. ಅದನ್ನ ಹೋಗಿ ಹಾಸ್ಪಿಟ್ಲಿಗೆ ಕಟ್ ಮಾಡಿಬಿಟ್ಟು ಕೇಸ್ ಕೊಟ್ಟಿದ್ವಿ ಸರ್. ಹಾಸ್ಪಿಟ್ಲ್ ಹೋಗಿ ಸರ್ 2 ಸೈಡ್ ಏನು ಸರ್ ರೀಸನ್ ಏನಪ್ಪ ಸರ್? ಏನ್ ಸೌಂಡ್ ಬಂದಿದೆ ಸರ್ ಅಲ್ಲಿ? ಗಲಾಟಾ ಸೌಂಡ್. ರವರ್ 20 ಸರ್, ರವರ್ 20. ನಮ್ಮ ಮಗಳು ಇಬ್ಬರು ಔಟ್ ಸೈಡ್ ಇದ್ರು ಸರ್. ಏನು ಸೌಂಡ್ ಕೇಳಿದ್ರೆ ನಮ್ಮ ಮಗಳು ನೋಡಿ ಹೋಗಿದ್ದು ಸರ್. ಹೊಡೆದು ಬಿಟ್ಟು 2 ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಸರ್. ಅದು ಆದ ನಂತರ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ರಾ? ಏನಿಲ್ಲ ಸರ್, ಅವನು ಇನ್ನ ಇಲ್ಲ ಸರ್, ಕಮ್ಮಿ ಆಗಿದೆ ಸರ್. ಜಾಸ್ತಿ ಆದ್ರೆ 2 ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ನೀವು ಏನು ನಾವು ವಾಚ್ ಮಾಡ್ತೀನಿ, ನೀವು ಹೆಸರು ಏನಿದೆ ನೋಡ್ತೀನಿ ಅವರಿಗೆ. ಇನ್ನು ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅವರು? ಇಲ್ಲ ಸರ್, ಅವ್ರಿಗೆ ನಮ್ಗೆ ಏನಿಲ್ಲ ಸರ್. ನಾವು ಆಚೆ ಈಗ ತೊಂದರೆ ಕೊಡ್ತಾ ಇಲ್ಲ? ಇಲ್ಲ ಸರ್, ಆಚೆ ಕಡೆ ಹೋಗಿದ್ವಿ. ಸುಮ್ನೆ ಇಲ್ಲಿ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಅವನು. ಸರಿ, ಕೇಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ. ನಾವು ಅವ್ರಿಗೆ ನಿಗಾ ಒಂದು ದಿನ ಇಲ್ಲ ಸರ್, ಔಟ್ ಸೈಡ್ ಇದ್ದಾರೆ. ಇಲ್ಲಿ ಬರ್ತಾ ಹೋಗ್ತಾರೆ. ನಮ್ಮ ಸುಮ್ಮನೆ ಹೋಗಿ ಬರ್ತಾರೆ. ಓಕೆ, ನಾವು ಕಾನೂನು ಪ್ರಕಾರ ತಗೊಳ್ತೀವಿ. ಈ ಏರಿಯಾಲೆ ಯಾವಾಗ್ಲೂ ಆ ತರಾನೇ ಸರ್. ಆಚೆ ಕಡೆ ಬಂದ್ರು ಈ ತರ ಸೈಡ್ ಹೋಗಿದ್ರೆ ಸೌಂಡ್ ಇಲ್ಲ ಸರ್. ಏನು ಸೌಂಡ್ ಕೇಳಿ ನಮ್ಮ ಮಕ್ಕಳು ಔಟ್ ಸೈಡ್ ಇದ್ರು, ಅದಕ್ಕೆ ಹೋಗಿದ್ದೀರಿ. ಈಗ ಏನ್ ಮಾಡ್ತಾ ಇದ್ದಾರೆ? ಈಗ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ? ಇಲ್ಲ ಸರ್. ನೀವು ನೆಕ್ಸ್ಟ್ ಏನಾದ್ರು ತೊಂದರೆ ಕೊಟ್ಟಿದ್ದಾರೆ ನಮ್ಗೆ ಮಾಹಿತಿ ಕೊಡಿ. ನೀವು ಹೆಸರು ಹೇಳಿದೆ ನಾನು ನೋಡ್ತೀನಿ ಅವರಿಗೆ. ಓಕೆ, ಏನಾದ್ರು ಮಾಡಿದರೆ ನಮ್ಗೆ ನೀವು ಸ್ವಂತ ಜಗಳ ಮಾಡಿಬಿಡಿ. ನಾವೆಲ್ಲ ಅಕ್ಕಪಕ್ಕದಲ್ಲಿ ಇದ್ದೀವಿ. 5 ನಿಮಿಷದಲ್ಲಿ ಪೊಲೀಸ್ ಎಲ್ಲ ಬರ್ತಾರೆ. ಸರ್ ಅವತ್ತು ನಿಮ್ಮ ಫೋನ್ ನಂಬರ್ ತಗೊಳ್ಳಿ ಸರ್. ಏನಕ್ಕೆ ನಿಮ್ಗೆ ಮಾಡಬೇಕು ಅಲ್ಲಿಗೆ ಹೋಗಿದ್ದೀವಿ ಸರ್. ಅವತ್ತು ತಗೊಳ್ಳಿ ಸರ್ ನಿಮ್ಮ ನಂಬರು. ಸರಿ, ಕೆ ದರ್ಶನ್ ಅಂತ ಇವನು ಟೋನಿ ಅಂತ ಹೇಳಿ. ನಿಮ್ಮ ಹೆಸರು ನಿಮ್ಮದು? ಏನು ಕೆಲಸ ಮಾಡ್ತಾರೆ? ನಿಮ್ಮದು ಮಗ? ಏನು ಸಮಸ್ಯೆ ಇದೆ ಅವರಿಗೆ? ಏನೋ ಸಮಸ್ಯೆ ಇದೆಯಾ? ಹಾರ್ಟ್ ಪೇಷಂಟ್ ಆರಾಮಾಗಿ ಮನೇಲಿ ಇರಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು. ಜಗಳ ಯಾಕೆ ಮಾಡ್ತೀರಿ? ಮಾಡಿಲ್ಲ ಸರ್. ಅವನು ಒಂದು ಓದಿದ್ದು ಇವಂದು ಮನೆ ಇಲ್ಲ ಸರ್. ಅವನು ನಿಮಗೆ ಹೊಡಿದಾರ, ನೀವು ಅವ್ರಿಗೆ ಹೊಡಿದಾರ. ಈ ಥರ ಯಾಕೆ ಜಗಳ ಮಾಡ್ತೀರಿ? ನಿಮ್ಗೆ ಏನು ಸಮಸ್ಯೆ ಇದೆ ಮಾಹಿತಿ ನಮಗೆ ಪೊಲೀಸ್ ಕೇಳಬೇಕು. ನೀವು ಯಾಕೆ ಜಗಳ ಮಾಡ್ತೀರಿ? ಪೊಲೀಸ್ ಬಂದು ಯಾಕೆ ಜಗಳ ಆಗಿತ್ತು? ಇಲ್ಲ, ಅವನು ಆಲ್ಟೋ ಬಂದ್ಬಿಟ್ಟು ಇಲ್ಲಿ ಅಂಗಡಿ ಮುಟ್ಟೋಗ್ಬಿಟ್ಟು ಅದಕ್ಕೆ ಅಲ್ಲಿ ಹೋಗಿದ್ದು ಆಲ್ಟೋ ಬರೋಕೆ. ಅವನು ಬಂದು ಬಾ ಇಲ್ಲಿ ರೋಬಲ್ಲ ಬಂದು ಚೆಕ್ ಮಾಡಿ. ಅವನು ದೊರೆ, ಶ್ಯಾಮು, ಸಂಜಯ್, ಇನ್ನೂ 4-5 ಜನ ಇದ್ರು ಸರ್. ಹಾಂ, ಏನು ನಿಮ್ಮದು ಇಲ್ಲಿ ಯಾಕೆ ಬಂದಿದ್ದೆ ಅಂತೂ ಇಲ್ಲ ಅಂಗಡಿಗೆ ಬಂದಿದ್ದೆ. ಬರ್ತೀಯ ಅಂತ ಅಂಗಡಿ ಕೂಡ ಬರ್ತಾರೆ. ಲೇಡೀಸ್ ಎಲ್ಲ ಹೋಗಿದ್ದೆ. ಏನು ನೀವು ಸ್ವಂತ ಜಗಳ ಮಾಡಬಾರ್ದು. ಏನಾದ್ರು ಸಮಸ್ಯೆ ಇದೆ ನಮಗೆ ಮಾಹಿತಿ ಕೊಡಬೇಕು. ಏನಾದರೂ ಯಾವುದೇ ಮತ್ತೆ ಕೇಸ್ ಆಗಬಾರ್ದು. ಓಕೆ, ಥ್ಯಾಂಕ್ ಯು ಸರ್. 34 ಜನ ನನ್ನ, 3 ಜನ ASI, 4 ಜನ ಸಬ್ ಇನ್ಸ್ಪೆಕ್ಟರ್, 2 ಇನ್ಸ್ಪೆಕ್ಟರ್ ಇದೆ ಸರ್, ಇನ್ಕ್ಲೂಡಿಂಗ್ DR ಸರ್. ಈಗ ಇಲ್ಲಿ ಹೋಗ್ತೀವಿ ಎಸ್ ಬ್ಲಾಕ್ ಸರ್ಕಲ್ಲು, ಮತ್ತು ಸ್ಟ್ರೈಟ್ ರೋಡ್ ಇದೆ ಸರ್. ನಂತರ W ಟೈಪ್ ಸರ್. ಇನ್ನು ಮತ್ತೆ ವಾಪಸ್ಸು ಮತ್ತೆ ಇಲ್ಲೇ ವಾಪಸ್ಸು ಸರ್. ಇಬ್ಬರು ಇದ್ದಾರೆ ಸರ್. ಮತ್ತು ವಲರಬಲ್ ಏರಿಯಾ ಅಂತೇಳಿ ಅದರಲ್ಲೊಬ್ಬರು ದೇಸಿಯಲ್ಲಿದೆ ಸರ್. ಅನೌನ್ಸ್ ಮಾಡಬೇಕಲ್ಲಿ ಏನು ಕೆಲಸ ಮಾಡ್ತೀವಿ? 17 ಎಲ್ಲಿ? ಎಷ್ಟು ಕೇಸು ನಿನ್ನ ಮೇಲೆ? ಹಾಂ, ಫಸ್ಟ್ ಎಷ್ಟು ಕೇಸ್ ಆಗಿತ್ತು? 8 ವರ್ಷ ಆಯ್ತು ಸರ್. 8 ವರ್ಷನ ಗೊತ್ತು. ಅವಾಗ ಎಷ್ಟು ಕೇಸ್, ಯಾವ ಕೇಸ್ ಆಗಿದೆ ಸರ್? ಹಾಫ್ ಮಾಡಲ್ ಇರುತ್ತೆ. ಇದು ನೀವೇ ಸ್ವಂತ ಅವನು ಡೆಫಿನೇಷನ್ ಮಾಡಿಬಿಟ್ಟಿದ್ದೀರಿ. ಹಾಫ್ ಮಾಡಲ್ ಫುಲ್ ಮಾಡೋ ಏನಿರುತ್ತೆ? ಹಾಫ್ ಮಾಡಲ್ ಫುಲ್ ಮಾಡೋ ಏನಿರುತ್ತೆ? ಯಾಕೆ ಯಾರಿಗೆ ಕೊಲೆ ಪ್ರೆಸ್ ಮಾಡಿದ್ದೀನಿ ನೀನು? ಯಾರು?
ಯಾಕೆ ಯಾಕೆ ಮಾಡಿದ್ರಿ ನೆನಪು? ಯಾಕೆ ಗಲಾಟೆ ಮಾಡಿದ್ರಿ? ಅವ್ರು ಇವ್ನು ನೋಡಿದ್ರಂತೆ ಅದಕ್ಕೆ ನೀನು ಮತ್ತೆ ಯಾವ್ದು ಗಲಾಟೆ ಮಾಡಬಾರ್ದು. ಇಲ್ಲಿಗೆ ಇಷ್ಟ ಇದೆಯಾ? ಹಾಂ, ಸರಿಯಾಗಿ ಇರಬೇಕು. ಏನು ಮಾಡಿದ್ ಮತ್ತೆ ಕಳಿಸ್ತೀನಿ ನಿಮಗೆ. ಅಮ್ಮ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಏನು ಬುದ್ಧಿ ಮಾತು ಹೇಳಿ ಅವನಿಗೆ ಅಂತ ಕೇಳ್ತಾರೆ ಸಾಹೇಬ್ರು. ತಮಿಳ್ ಟ್ರಾನ್ಸ್ಲೇಟ್ ಮಾಡಿ. ಯಾರು ಏನೇನೋ ಯಾರು ತೊಂದರೆ ಕೊಡ್ತಾರೆ ನೋಡಿ. ಶೀಟ್ ಯಾರಾದ್ರೂ ಬಂದು ಗಂಟೆ ಹಾಕ್ತಾರಾ? ಏನಿದೆ ನಮ್ಗೆ ಹೇಳ್ಬೇಕು. 112 ಕಾಲ್ ಮಾಡಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ಬನ್ನಿ ಅಥವಾ ನನ್ನ ಆಫೀಸ್ ಬನ್ನಿ. ಯಾರು ತೊಂದರೆ ನಿಮ್ಗೆ ಕೊಟ್ಟಿದ್ರೆ ಓಕೆ ಸರಿಯಾಗಿ ನೋಡ್ಕೊಡಿ. ಯಾವಾಗ ಆಗಿತ್ತು? 83ರಲ್ಲಿ. ಈಗ ಏನು ಸಮಸ್ಯೆ ಇದೆಯಾ? ಏನು ಮಾಡ್ತೀವಿ ಕೆಲಸ? ಸರಿಯಾಗಿರ್ಬೇಕು. ಏನೋ ಜಗಳ ಮಾಡಿ ಕಲ್ತನ ಮಾಡಿ 43 ವರ್ಷ ಆಯ್ತು. ಹಾಂ, ಶಾಂತಿಯುತವಾಗಿ ಇರಿ. ಏನು ಸಮಸ್ಯೆ ಇದೆ ಏನಮ್ಮ, ಯಾರಿಗೇನು ಸಮಸ್ಯೆ ಇದೆಯಾ? எதனா ப்ராப்ளம் இருக்குதா உங்களுக்குன்னு கேட்குறாரு. எதனா ப்ராப்ளம் இருந்தால் சொல்லுங்க அப்படின்னு கேட்குறாரு. ಯಾರು ತೊಂದರೆ ಕೊಡ್ತಾರೆ ನಿಮಗೆ ಬೆದರ್ತಾರೆ? ನಮಗೆ ಕಂಪ್ಲೇಂಟ್ ಕೊಡಿ. ಏನಾದರೂ ನಿಮಗೆ ತೊಂದರೆ ಕೊಡ್ತಾರೆ ನಿಮಗೆ 112 ಕಾಲ್ ಮಾಡಿ ಅಥವಾ ನಮಗೆ ಕಂಪ್ಲೇಂಟ್ ಕೊಡಿ ಅಥವಾ ನಮ್ಮ ಆಫೀಸ್ ಕೊಡ್ಬೋದು. ಹಾಗೆ ಟೆನ್ಷನ್ ತಗೋಬೇಡ, ಆರಾಮಾಗಿರಿ. ಏನಿಲ್ಲ. ಯಾರಿಗೆ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇದೆ. ನಮ್ಗೆ ಏನು 112 ನಂಬರ್ ಗೊತ್ತಿದೆಯಾ? 112 ಗೊತ್ತಿಲ್ಲ, ಗೊತ್ತಾಗ್ತಿದ್ದೇನಾ? ಯಾರು ನಿಮ್ಗೆ ಬೆದರ್ತಾರೆ, ಪ್ರಾಬ್ಲಮ್ ಕೊಡ್ತಾ 112 ಕಾಲ್ ಮಾಡಿ ಅಥವಾ ನಮ್ಮ ಆಫೀಸ್ಗೆ ಬನ್ನಿ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ಇದು ಜೋರಾಗಿ ಸ್ಪೀಡ್ ಯಾರು ಬರ್ತಾರೆ? ಹುಡುಗರು ಓಕೆ, ನೋಡ್ತೀನಿ ಮಾಡಿ. எதனா ப்ராப்ளம் இருக்குதான்னு கேட்குறாரு. ಏನು ಪ್ರಾಬ್ಲಮ್ ಇಲ್ಲ. ಯಾರು ನಿಮ್ಗೆ ಬೆದರ್ತಾರೆ, ತೊಂದರೆ ಕೊಡ್ತಾರೆ, ಏನು ಸಮಸ್ಯೆ ಇದ್ದರೆ 112 ಕಾಲ್ ಮಾಡಿ ಅಥವಾ ನಮಗೆ ಮಾಹಿತಿ ಕೊಡಿ. ಓಕೆ ಸರ್, ಗುಡ್ ಅವೇರ್ನೆಸ್ ಫಾರ್ KGF. ಸರ್ ಫುಟ್ಬಾಲ್ ಪ್ಲೇಯರ್ ಸರ್, ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಸರ್. I came to want to see you, but I couldn't. Unexpectedly I seen you. Thank you very much, sir. God bless you. Good awareness for KGF, sir. Thank you very much. God bless you, sir. Thank you. ಯಾವ ಬರ್ತಾರೆ? ನಾನೇ ಇರ್ತೀನಿ ಸರ್. ಅಲ್ಲ ವಾರದಲ್ಲಿ ಒಂದು ಟೈಮ್ ಮರವ, 2 ವಾರದಲ್ಲಿ ಒಂದು ಟೈಮ್ ಮರವ. ಒಂದು ಟೈಮ್ ಚಂದ ಪೇಂಟ್ ಇಲ್ಲ ಸರ್, ಅದೆಲ್ಲ ಇಲ್ಲ ಸರ್. ಮೊನ್ನೆ ಜಗಳ ಆಗಿ ಜಗಳ ಮಾಡಿದ್ ನಿಮ್ಗೆ ಏನಪ್ಪ? ಏನು ನಿಮ್ಗೆ ಇಷ್ಟು ಈ ತರ ಕಂಡೀಷನ್ ಇದ್ದೀರಿ ನೀವು? ಜಗಳ ಇಲ್ಲ ಸರ್. ಹೆಂಗ ಹೊಡು ಹುಷಾರಿಲ್ಲ, ನಮ್ಮಲ್ಲಿ ಕಾಲು ಸರಿ ನಮ್ಮ ವಿಡಿಯೋ ಅಮ್ಮ ನಾವು ನೋಡ್ತಾ ಇದ್ದೀವಿ, ವಾಚ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೇಳಿ ಸರಿಯಾಗಿರ್ಬೇಕು. ಸರಿಯಾಗಿ ಕಷ್ಟ ಆಗುತ್ತೆ ಅವ್ರಿಗೆ, ಕುಟುಂಬಕ್ಕೆ ಕೂಡ ನಿಮ್ಗೆ ಕೂಡ ಸಮಸ್ಯೆ ಆಗುತ್ತೆ. ಸರಿ ಸರ್. ಅವ್ರು ಕಾನೂನು ಪ್ರಕಾರ ಶಾಂತಿಯಾಗಿರ್ಬೇಕು. ಅಯ್ಯೋ ಎಲ್ಲ ಕೇಳ್ಬೇಕು ಫಸ್ಟ್. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇರಮ್ಮ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದಾರೆ? ಯಾರು ತೊಂದರೆ ಕೊಡುತ್ತಲ್ಲ ಸರ್. ಕೋರ್ಟಲ್ಲಿ ಹೋಗ್ತಾ ಇದಾರೆ. ಕೋರ್ಟ್ ಕೇಸ್ ಡೇಟ್ ಕೇಸ್ ಇಲ್ಲ ಸರ್. ಯಾವುದೇ ಕೇಸ್ ಇಲ್ಲ. ಇಲ್ಲ ಸರ್. 81/25 ಈಗ ಆಯ್ತು ಅಮ್ಮ. ஒரே ஒரு கேஸ் தான் சார். அந்த இது லிஸ்ட்ல இருக்குது, அது ஒண்ணு தான் இருக்குது, வேற எந்த கேஸ் ಅವ್ರಿಗೆ ಇಲ್ಲ ಹೇಳಿ ಅವ್ರು ಜಗಳ ಮಾಡಬಾರ್ದು, ಏನಾದ್ರು ಗಲಾಟೆ ಮಾಡಬಾರ್ದು. ಅವರಿಗೆ ಹೊರಗಡೆ ಕಳಿಸ್ತೀನಿ ಮತ್ತೆ. ಹಾ, ಧಾನ್ಯ ಆಗಲ್ಲ, ಗುಂಡಾಕ್ಟ್ ಹಾಕ್ತೀನಿ ಮೇಲೆ. ಸರಿಯಾಗಿ ಇರಬೇಕು. ಸರಿ ಸರ್. ಓಕೆ. ಅದು ಮೊನ್ನೆ ಇದಿಲ್ವಲ್ಲ, ಬಂದಾಗ ಇದಿಲ್ವಲ್ಲ ಈಗ. ಅದೇ ಅದು ಮೊನ್ನೆ ಟಚ್ ಆಗಿತ್ತಲ್ಲ ಸರ್. ಅದಾದ್ಮೇಲೆ ಈಗ ಇನ್ನೊಂದು ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ? ಆಕೆ ಹೊರಗಡೆ ಇದ್ದಾರೆ ಸರ್. ಎಲ್ಲಿದ್ದಾರೆ ಈಗ? ಬರ್ಬೇಕು ಹೊರಗಡೆಯಿಂದ ಹೋಗಿದೆ. ಹೊರಗಡೆ ಇದ್ದಾರೆ. ಇದಾರೇನ್ರಿ? ನಾವು ಬರ್ತಾ ಟೂ ವೀಲರ್ಗಳು ಹೋಗ್ತದೆ. ಸಮಸ್ಯೆ
எதனா ப்ராப்ளம் இருந்தா சொல்லுங்க. ப்ராப்ளம் இருக்குது சொல்லுங்க. எதனா ப்ராப்ளம் தான் ನನ್ನ ಕಾಲ ಯಾರು ತೊಂದರೆ ಕೊಡಲ್ಲ. ಇಲ್ಲ ಸರ್. ನಿಮ್ಮ ಸಮಸ್ಯೆ ಇದ್ದರೆ ಪೊಲೀಸ್ ನಮ್ಗೆ ಮಾಹಿತಿ ಕೊಡಿ. ನಿಮ್ಗೇನು ಸಮಸ್ಯೆ? ಸ್ಕೂಲ್ ಹೋಗ್ತೀರಾ? நல்லா சாப்பிட்டு ரவுண்ட்ஸ் வராங்க சார். எந்த ப்ராப்ளம் இல்லை சார். என்ன ரவுண்ட்ஸ் நல்லா நாங்கள் வந்து போயிருக்கிறோம் சார். அப்போ ಸರಿ ಸರ್. ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಆಫೀಸ್ಗೆ ಅಥವಾ ಫೋನ್ಗೆ ನಮಗೆ ಸರಿ ತಪ್ಪಕ್ಕಂತ ಆಟೋ ಡ್ರೈವರ್ ಕರ್ಕೊಂಡು ಮಾಡ್ಕೊಂಡು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ಕೊಂಡಿದ್ದಾರೆ ಸರ್. ಈಗ ನೆಕ್ಸ್ಟ್ Welcome! Dismiss!